Hi guys, welcome to my channel. This is Tulsi Indiga YouTube channel. ಇವತ್ತಿನ ಕಂಟೆಂಟ್ ಏನು ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. ಸೊ ಸೇಯಿಂಗ್ ಇಸ್ ಟು ಮೈ ಸಿಸ್ಟರ್. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಕಂಟೆಂಟ್ಸ್ ಮಾತ್ರ ತುಂಬ ಚೆನ್ನಾಗೈತೆ, ತುಂಬ ಕ್ರೇಜಿ ಆಗಿರುತ್ತೆ ಕೂಡ ಆ್ಯಂಡ್ ಫನ್ನಿ ಆಗಿರುತ್ತೆ ಆಲ್ಮೋಸ್ಟ್. ಆ್ಯಂಡ್ ನನ್ನ ತಂಗಿ ಯಾವ್ಯಾವ ಥರ ಟಾಸ್ಕ್ಗಳನ್ನ ಕೊಡ್ತಾಳೆ, ಬಿಕಾಸ್ ಇವತ್ತಂತ ಅವಳಿಗೆ ಏನೇನು ಬೇಕು ಎಲ್ಲನೂ ಮಾಡ್ಕೋತಾಳೆ. ಗೈಸ್ ನೋಡಿ ಆಲ್ರೆಡಿ ಹೆಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾಳೆ ಡೀಪಾಗಿ, ಏನು ಟಾಸ್ಕ್ ಕೊಡೋದ, ಇವಳ ಕೈಲಿ ಏನೇನು ಕೆಲಸ ಮಾಡಿಸ್ಕೊಳ್ಳೋದ ಅಂತ ಹೇಳಿ. ಇವಾಗ ಫಸ್ಟು ಏನು ಟಾಸ್ಕ್ ಅಂತ ಕೇಳ್ಕೊಳ್ಳೋಣ. ಏನು ಟಾಸ್ಕು ಫಸ್ಟು ಏನಿರ್ಬೋದು ಗೆಸ್ ಮಾಡು, ಏನಿರ್ಬೋದು ಬಟ್ ಏನು ಅಂತ ಗೊತ್ತಿಲ್ಲ. ಬಟ್ ಗೈಸ್ ಇವಳ ಕೆಲಸ ಮಾತ್ರ ಚೆನ್ನಾಗಿ ಮಾಡಿಸ್ಕೊತಾಳೆ. ಏನು ಇಲ್ಲಿಂದ ಅಲ್ಲಿ ಕಾಣ್ತೈತಲ್ಲ ಅಲ್ಲಿ ತನಕ ಓಡೋಗ್ಬಿಟ್ಟು ಬರ್ಬೇಕು. ಓಡೋಗ್ಬೇಕಾ? ಪಬ್ಲಿಕಲ್ಲಿ ಕಣಿ ಓಡೋಗ್ಬಿಟ್ಟು ಬರ್ಬೇಕು, ಅದೇ ಟಾಸ್ಕ್. ಏನು ಅನ್ಕೊಳ್ಳಲ್ಲ ಪಬ್ಲಿಕಲ್ಲಿ, ಏನಾರು ಅನ್ಕೊಳ್ಳಿ. ಗೈಸ್ ಮಾಡ್ಬೇಕಂತೆ. ಬನ್ನಿ ಕ್ಯಾಮ್ರಾನ ಅವ್ರು ಕೇಳ್ಕೊಟ್ಟು ಹೋಗೋಣ. ನೋಡಿ ಗಾಯ್ಸ್ ಹೆಂಗೆ ಹೋಗ್ತಿದ್ದಾಳೆ, ನೋಡೋಣ ಹೆಂಗೆ ಹೋಗ್ತಾಳೆ ಅಂತ. ಎಲ್ಲಿ ತನಕ ಹೋಗ್ಬೇಕು ಎಲ್ಲ ಅಲ್ಲಿ ತನಕ. ಎಲ್ಲಿಯ ಬ್ಯಾರಿ ಲೆಟ್ ಸ್ಟಾರ್ಟ್. ಎಲ್ಲ ನೋಡ್ಕೊ ಹೋಗು ಬೇಗ. ಏನು ಓಡ್ಕೊ ಹೋಗ್ಬೇಕಾ? ರೆಡಿ ಇರು. ನೋಡಿ ಗಾಯ್ಸ್ ಓಡಿ ಅಂದರೆ ಹೆಂಗೆ ಯೋಚನೆ ಮಾಡ್ತಾಳೆ. ಹಿಂಗೆ ಓಡ್ತಿದ್ರೆ ಎಕ್ಸ್ಟ್ರಾ ಒಂದು ಟಾಸ್ಕ್ ಕೊಡ್ತೀನಿ. ಗೈಸ್ ಅಲ್ಲೆಲ್ಲ ನೋಡ್ತಿದ್ದಾರೆ ಗೈಸ್, ಅದೇ ಟಾಸ್ಕ್ ಅಪ್ಪ. ಲೆಟ್ಸ್ ಗೋ. ಓಡು ಬೇಗ ಬೇಗ. ಓಹ್ ಓಹ್ ಮತ್ತೆ ಓಡ್ಸೋಣ ತಡೀರಿ. ನಿನ್ ಟಾಸ್ಕ್ ಮುಗೀತಪ್ಪ. ಇಲ್ಲ ಈಗ ಮತ್ತೆ ಇನ್ನೊಂದ್ಸತಿ ಹೋಗ್ಬೇಕು. ನೀನು ಓಡು ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದೆ. ಹೋಗು ಸುಮ್ಮನೆ ಹೋಗು ಬೇಗ. ಅವೆಲ್ಲ ಗೊತ್ತಿಲ್ಲ, ಈಗ ಫಾಸ್ಟಾಗಿ ಓಡಬೇಕು. ಮೋಸ ಮಾಡ್ತಿದ್ದಾಳೆ, ಅವೆಲ್ಲ ಗೊತ್ತಿಲ್ಲ. ಹೋಗು ಬೇಗ. ಹೋಗು. ಓಡಲಿಲ್ಲ ಅಂದರೆ ಮತ್ತೆ ಇನ್ನೊಂದು ರೌಂಡು. ನೋಡಿ ಗಾಯ್ಸ್ ಈ ಸತಿ ಯಾರು ನೆಟ್ಟಿಗೆ ಓಡ್ತಾಳೆ ನೋಡೋಣ. ಓಡ್ ಬಾ. ಇನ್ನು ಎಷ್ಟು ಓಡಕ್ಕಾಗುತ್ತೆ, ಇಷ್ಟೇ ಓಡಕ್ಕಾಗೋದು. ಹೋಗು. ಹೆಂಗಿತ್ತು ಟಾಸ್ಕ್ದು ಎಕ್ಸ್ಪೀರಿಯನ್ಸ್? ಇದು ನೀನು ಎರಡೆರಡು ಸರಿ ಮೋಸದಿವಿ. ಮೋಸ ಅಲ್ಲ, ಏನು ಮೋಸ? ಓಡು ಅಂತ ಹೇಳಿದ್ದು ನೀನು ಫಾಸ್ಟಾಗೇ ಓಡಬೇಕು. ನಾನು ಓಡು ಅಂತ ಹೇಳಿದ್ದು, ಫಾಸ್ಟಾಗೆ ಓಡಬೇಕು ಅಂತಲೇ ಹೇಳಿ. ಫಾಸ್ಟಾಗೆ ಓಡಿತು. ಎರಡೆರಡು ಸತಿ ಬೇರೆ ಓಡ್ಬಿಟ್ಟಿದ್ದೀವಿ. ತುಂಬ ದಿನ ಸ್ಕೂಲ್ ಡೇಸಲ್ಲಿ ರನ್ನಿಂಗ್ ರೇಸಲ್ಲಿ ಓಡಿತು ಅಷ್ಟೇ. ಸೊ ಗೈಸ್ ಇದು ಇವಾಗಲೇ ಓಡಿರೋದು ಎಷ್ಟೊಂದು ದಿನ ಆಗ್ಬಿಟ್ಟಿದೆ, ಸಾರಿ ಎಷ್ಟೊಂದು ವರ್ಷಗಳೇ ಆಗ್ಬಿಟ್ಟಿದೆ. ಬಟ್ ಚೆನ್ನಾಗಿತ್ತು ಆದರೆ ಎಕ್ಸ್ಪೀರಿಯನ್ಸ್. ಗೈಸ್ ಫೈನಲಿ ಫಸ್ಟ್ ಟಾಸ್ಕ್ ಓವರ್ ಆಯಿತು. ಈಗ ಸೆಕೆಂಡ್ ಟಾಸ್ಕ್ ಏನು ಅಂತ ಕೇಳೋಣ. ಏನು ಸೆಕೆಂಡ್ ಟಾಸ್ಕ್? ಡ್ಯಾನ್ಸ್ ಆಡು. ಡ್ಯಾನ್ಸಾ? ಬೇರೆ ನಿಜ ಆಗಲ್ಲ ದಿವ್ಯ ಪ್ಲೀಸ್ ಗೈಸ್, ಇದು ತುಂಬ ಮೋಸ. ಟಾಸ್ಕ್ ಅಂದರೆ ಹಾಗೆ ಗೈಸ್ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ನನ್ನ ಕೈ ಡ್ಯಾನ್ಸ್ ಆಡಿಸೋದು, ಓಡಿಸೋದು ಎಲ್ಲ ಮಾಡ್ತಾಳೆ. ಇವಳಿಗೆ ಬೇಕಾಗಿರೋ ಅಡ್ವಾಂಟೇಜಸ್ನೆಲ್ಲ ತಗೋತಾಳೆ ಗೈಸ್. ನಾನು ಈ ವ್ಲಾಗ್ ಮಾಡ್ತಿರೋದು ಅವಳಿಗೆ ಮೇನಾಗಿ ತುಂಬ ಅಡ್ವಾಂಟೇಜು, ಬಟ್ ನನಗೆ ಡಿಸ್ಅಡ್ವಾಂಟೇಜ್. ಈಗ ಡ್ಯಾನ್ಸ್ ಶುರು ಮಾಡು. ನೀ ಡ್ಯಾನ್ಸ್ ಬೇರೆ ಕೊಡು ಪ್ಲೀಸ್. ಆಗಲ್ಲ ಆಗಲ್ಲ, ಇದೇ ಮಾಡಬೇಕು ಬೇಗ. ಸರಿ ಆಯ್ತು ಗೈಸ್. ಇದರಲ್ಲಿ ಏನೋ ಟ್ವಿಸ್ಟ್ ಇದೆಯಂತೆ. ಇಟ್ ಮೀನ್ ಸಾಂಗೇ ಚೇಂಜ್ ಮಾಡ್ತಾಳೆ ಅನ್ಸುತ್ತೆ. ಇಲ್ಲ ಇಲ್ಲ ಸಿಂಪಲ್, ನಾನು ಸಾಂಗ್ ಆಡ್ತೀನಿ, ನೀನು ಡ್ಯಾನ್ಸ್. ಗೈಸ್ ನೋಡಿ ಅವಳಿಗೆ ಯಾವ ಸಾಂಗ್ ಬೇಕು ಆ ಸಾಂಗ್ಗೆ ಡ್ಯಾನ್ಸ್ ಆಡೋಕ್ಕೋಸ್ಕರ ಎಸ್ ಏನು ಮಾಡೋಕ್ಕಾಗಲ್ಲ. ತುಂಬ ನೋಡಬೇಡಿ ಲವ್ವು ಆಯ್ತದೆ, ಲವ್ವು ಮಾಡಬೇಡಿ ನೋವು ಆಯ್ತದೆ, ಹೂವು ಕೊಡಬೇಡಿ ಮದುವೆ ಆಯ್ತದೆ, ಟಡನ್ ಟನ್ ಟಡನ್. ಗೈಸ್ ಫೈನಲಿ ಸೆಕೆಂಡ್ ಟಾಸ್ಕ್ ಡ್ಯಾನ್ಸ್ ಏನು ಹೇಳಿದ್ಲು ಅದನ್ನು ಕೂಡ ಮುಗಿಸಿದ್ದೀನಿ ನಾನು. ಸ್ಯಾಟಿಸ್ಫ್ಯಾಕ್ಷನಾ? ಫುಲ್ಲು. ನೆಕ್ಸ್ಟ್ ಟಾಸ್ಕ್ ಏನು? ತಲೆ ಮಸಾಜ್. ಗೈಸ್ ಇದಂತೂ ಫುಲ್ ಅವಳಿಗೆ ಬೆನಿಫಿಟ್ ಗೈಸ್ ಇದೊಳಗೆ. ಎಸ್ ಅಂದರೆ ಯಾವಾಗ್ಲೂ ಇವಳು ತಲೆ ಮಸಾಜ್ ಮಾಡಿಕೊಡು, ಕಾಲು ಹೊತ್ಕೊಡು, ಕೈ ಹೊತ್ಕೊಡು ಅಂತಾನೆ ತುಂಬ ತಲೆ ನೋಡ್ತೀವಿ, ತಲೆ ಮಸಾಜ್ ಮಾಡಿಸ್ಕೊಡು ಯಾವಾಗಲೂ ಕೇಳ್ತಿರ್ತಾಳೆ ಗೈಸ್. ಬಟ್ ನಾನು ಮಾಡ್ಕೊಡಲ್ಲ, ಬೈತೀನಿ. ಈಗ ಆ ಚಾನ್ಸ್ ಬಂದಿದೆ. ಸೊ ಕೇಳ್ತಿದ್ದೆ ತಲೆಗೆ ಮಸಾಜ್ ಮಾಡು ಅಂತ, ಬಟ್ ಇವಳು ಆಗಲ್ಲ ಆಗಲ್ಲ ಅಂತಿದ್ದಕ್ಕೆ ಇವಾಗ ಆ ಚಾನ್ಸ್ ಬಂದಿದೆ. ಸೊ ಯೂಸ್ ಮಾಡ್ಕೊಳ್ಳೋಣ ಅಂತ ಫುಲ್ ರೋಸ್ಟ್ ಮಾಡೋಣ. ನ್ಯೂಸ್ ಚಾನಲ್ ಆಗ್ಬಿಟ್ಟಿದ್ದಾಳೆ ಇವತ್ತು ದಿವ್ಯಾ ಅಂತೂ ಪೂರ್ತಿ ಫುಲ್ ರೋಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದಾಳೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನು 3 ಟಾಸ್ಕ್ ಅಲ್ವಾ, ಇನ್ನು 3 ಟಾಸ್ಕ್ ಇದೆ. 5 ಟಾಸ್ಕಲ್ಲಿ 2 ಟಾಸ್ಕ್ ಕಂಪ್ಲೀಟ್ ಆಗಿದೆ, ಇನ್ನು 3 ಟಾಸ್ಕ್ ಮುಗಿಸೋಣ. ಅದ್ರ ತನಕ ಇನ್ನೂ ಏನೇನು ಕಾದಿದೆಯೋ ನನಗೆ ಗೊತ್ತಿಲ್ಲ. ನೆಟ್ಟಿಗೆ ಮಾಡು, ದನ ಥರ ಎಲ್ಲ ಮಾಡಬೇಡ. ಇಲ್ಲಿ ಪ್ಲೀಸ್ ನೋಡಿ ಇಲ್ಲಿ ಅಲ್ಲಿ ಅಂತೆಲ್ಲ ಹೆಂಗೆ ಇರಿಟೇಟ್ ಮಾಡ್ತಾ. ತುಂಬ ನೆಮ್ಮದಿ ಆಗ್ತಿದೆ ನನಗೆ. ಡೈಲಿ ಹಿಂಗೆ ಯಾರಾದರೂ ಮಾಡ್ಕೊಟ್ಬಿಟ್ರೆ ಆಹಾ.
ಗೈಸ್ ಡೈಲಿ ಕೇಳ್ತಾಳೆ, ಬಟ್ ನನಗೆ ಟೈಮ್ ಇರಲ್ಲ ಮಾಡೋಕ್ಕೆ. ಮಾಡು ಮಾಡು ಪೂರ್ತಿ. ಎಣ್ಣೆ ಹಾಕಿ ಉಜ್ಜಿದ್ರೆ ಚೆನ್ನಾಗಿರುತ್ತೆ. ಇನ್ನು ಎಷ್ಟೊತ್ತು ಮಾಡಬೇಕು? ನೀಟಾಗಿ ಮಾಡು, ಮೇಲೆ ಕೆಳಗಡೆ ಎಲ್ಲ. ಮುಗೀತು. ತಲೆ ನನಗೆ ಮಸಾಜ್ ಆ ಫೀಲ್ ಬರಬೇಕು ಮಸಾಜ್ ಮಾಡ್ತಿರೋದು ನೀವು. ಓ ಫೀಲ್ ಬೇಕಂದ್ರೆ ಗೈಸ್ ಪಾರ್ಲರ್ ಕಳಿಸ್ಕೊಡೋಣ. ಗೈಸ್ ನೀವು ನಿಮ್ಮ ಸಿಸ್ಟರ್ಗೆ ಹಿಂಗೆ ಮಾಡ್ಕೊಳ್ತೀರಾ? ಪುಣ್ಯ ಬರುತ್ತೆ ಮಾಡಿ ಮಾಡಿ ಪುಣ್ಯ ಬರುತ್ತೆ ಗೈಸ್. ಪುಣ್ಯ ಬರಲ್ಲ ಗೈಸ್, ಪಾಪ ಬರುತ್ತೆ ಪಾಪ. ಫೈನಲಿ ಮುಗೀತು. ನೆಕ್ಸ್ಟ್ ಟಾಸ್ಕ್ ಏನು ಅಂತ ಅಂದರೆ, ನಾನು ಇವಳ ಹತ್ರ ಫೋನ್ ಕೇಳಿ ಆಗ್ಬಿಟ್ಟಿತ್ತು, ಫೋಟೋ ತೊಗೊಡು, ರೀಲ್ಸ್ ತೊಗೊಡು ಅಂತ ಹೇಳಿ. ಈಗ ಚಾನ್ಸ್ ಸಿಕ್ಕಿದೆ, ಎಷ್ಟು ಬೇಕಷ್ಟು ಫೋಟೋ ತಗೋ. ಗೈಸ್ ಟೋಟಲಿ 3 ಟಾಸ್ಕ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ 4th ಟಾಸ್ಕ್ ಬಂದು ಫೋಟೋ ರೀಲ್ಸ್ ಗೈಸ್. ಅಂದರೆ ಅವಳು ಯಾವಾಗಲೂ ನನ್ನ ಹತ್ರ ಡೈಲಿ ಕೇಳ್ತಿರ್ತಾಳೆ. ಈಗ ಕಾಲೇಜ್ಗೆ ಹೋಗಿರ್ತೀನಿ, ಕಾಲೇಜಿಂದ ಬಂದ ತಕ್ಷಣ ಕೇಳ್ತಾಳೆ ರೀಲ್ಸ್ ಮಾಡ್ಕೋಬೇಕು, ಫೋನ್ ಕೊಡು ಅಂತ. ಬಟ್ ನಾನು ಕೊಡ್ತಿರ್ಲಿಲ್ಲ. ಸೊ ಇದು ಮೇನಾಗಿ ಅಡ್ವಾಂಟೇಜ್ ತೊಗೊಬಿಟ್ಟಿದ್ದಾಳೆ ಇವತ್ತವಳು. ಸೊ ಗೈಸ್ ಒಂದೇ ರೀಲ್ಸ್ ಒಂದ್ರ ಮೇಲೆ ಅವಳು ಕೇಳೋ ಹಾಗಿಲ್ಲ. ಹೇಳ್ಬಿಡಿ ಈಗ ಅವ್ರಿಗೆ ಆಲ್ರೆಡಿ. ಇಲ್ಲಿ ಕುತ್ಕೋತೀನಿ, ತೆಗಿತೀಯಾ? ಚೆನ್ನಾಗಿ ಬರಲ್ಲ, ಐ ಥಿಂಕ್ ಹೈಟ್ ಆಗುತ್ತೆ. ಇಲ್ಲಿ ಇನ್ನೆಲ್ಲ ಹೋಗ್ತಿದ್ಯಾ? ಅಲ್ಲಿ ಕುತ್ಕೋ ಆಯ್ತು, ತೆಗಿತೀನಿ. ಇಲ್ಲಿ ಬೇಡ, ನಿಂತ್ಕೋತ್ಯಾ? ಇಲ್ಲಿ ಬೇಡ ಅನಿಸುತ್ತೆ, ಬಾ ಇಲ್ಲಿ ತೆಗಿ. ಇಲ್ಲಿಂದನೇ ಶೂಟ್ ಮಾಡ್ತೀನಿ, ಚೆನ್ನಾಗಿ ಬರ್ತದೆ. ಆ ಕ್ಲಾತ್ ತೆಗೆದ್ಬಿಡು, ಬಟ್ಟೆ ಒಳ್ಕೊಬಿಡೋಗು. ಇಲ್ಲಿಂದನೇ ಎಸ್ಬಿಟ್ಲ ತೆಗೆ. ಗೈಸ್ ಒಟ್ಟು ಟೋಟಲ್ 5 ಟಾಸ್ಕ್ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ತಂಗಿ ಹೊರಗಡೆ ಹೋಗ್ಬೇಕಾಗಿ ಬಂತು. ಸೊ ಹಾಗಾಗಿ ಓದ್ಲು. ನಾನು ಅಂದ್ಕೊಂಡೆ 4 ಟಾಸ್ಕಿನೇ ಸ್ಟಾಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಕಾಲ್ ಮಾಡಿ ಹೇಳ್ತಿದ್ದಾಳೆ, ಇನ್ನೊಂದು ಟಾಸ್ಕ್ ಇತ್ತಲ್ಲ ಅದಕ್ಕೆ ನೂಡಲ್ಸ್ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಒಪ್ಕೊಂಡೆ. ಏನೋ 4 ಟಾಸ್ಕ್ ಅಷ್ಟು ಇದಾಗಿರೋ ಟಾಸ್ಕ್ನೇ ಕೊಟ್ಟಿದ್ಲು. ಸೊ ಅದನ್ನೇ ಮಾಡಿದ್ದೀನಂತೆ. ಇನ್ನು ನೂಡಲ್ಸ್ ಎಲ್ಲ ಯಾವುದಕ್ಕೆ ಹೇಳಿ. ಸೊ ಹಾಗಾಗಿ ಒಪ್ಕೊಂಡಿದ್ದೀನಿ. ಸೊ ನೂಡಲ್ಸ್ ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ.
5 ಟಾಸ್ಕ್ ಏನಿತ್ತು ಅದು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಸಕ್ಸಸ್ ಆಗಿ. ಬಟ್ ಅದು ಹೆಂಗಿತ್ತು ಅಂತ ರಿವ್ಯೂಸ್ ಕೊಡೋದಕ್ಕೆ ನನ್ನ ತಂಗಿ ಇಲ್ಲ. ಬಟ್ ಈಗ ನಮ್ಮ ಅಜ್ಜಿ ಇದ್ದಾರೆ, ಅವ್ರನ್ನ ಕೇಳೋಣ ಅದು ಹೇಗಿತ್ತು ಅಂತ. ಅವ್ರು ರಿವ್ಯೂಸ್ ಕೊಡ್ತಾರೆ. ಅಜ್ಜಿ ಹೆಂಗಿತ್ತು ನೂಡಲ್ಸ್ ತಿಂದಲ್ಲ? ಸೂಪರ್ ಆಗಿತ್ತು. ನಿಜ ಚೆನ್ನಾಗಿತ್ತಾ? ನಿಜವಾಗೂ ಚೆನ್ನಾಗಿತ್ತು. ಎಲ್ಲ ಕರೆಕ್ಟ್ ಆಗಿತ್ತಾ? ಎಲ್ಲ ಕರೆಕ್ಟ್ ಆಗಿತ್ತು. ಸರಿ ಆಯ್ತು. ಗೈಸ್ ರಿವ್ಯೂ ನೋಡಿದ್ರಲ್ಲ, ನಮ್ಮ ಅಜ್ಜಿ ಫುಲ್ ಇಷ್ಟ ಆಗೈತೆ. ನಮ್ಮ ಅಜ್ಜಿಗೆ ಇಷ್ಟ ಆಗೈತೆ ಅಂದರೆ 100% ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ನಮ್ಮ ಅಜ್ಜಿನ ಅಡುಗೆ ವಿಷಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ. ಅವ್ರು ಫುಲ್ ಪರ್ಫೆಕ್ಟ್. ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದರೆ 100% ಅದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.